ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಿನಗೆ ದಮ್ಮು ತಾಕತ್ ಇದ್ರೆ ಶಾಸಕ ಸ್ಥಾನಕ್ಕೆ ನೀನು ರಾಜೀನಾಮೆ ಕೊಡು. ನಾನು ರಾಜೀನಾಮೆ ಕೊಡ್ತೀನಿ. ಉಪ ಚುನಾವಣೆಗೆ ಹೋಗೋಣ ಎಂದು ವಿಜೇಂದ್ರಗೆ ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ ಶಾಸಕ ಬಸನಗೌಡ ಯತ್ನಾಳ್. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಯತ್ನಾಳ್, ನಾನು ಕೇವಲ ಭಗವದ್ ಧ್ವಜದ ಮೇಲೆ ಗೆಲ್ತೀನಿ. ನನಗೆ 1000 ಓಟು ಬೇಡ. ವಿಜೇಂದ್ರ ತಾಕತ್ತಿದೆಯಾ? ನಾನು ಚುನಾವಣೆಗೆ ರೆಡಿ ಎಂದಿದ್ದಾರೆ ಯತ್ನಾಳ್. ಹಂದಿ ಕಡೆ ಮಾತನಾಡಿಸಬೇಡ, ಪರೋಕ್ಷವಾಗಿ ರೇಣುಕಾಚಾರ್ಯರಿಗೆ ಹಂದಿ ಎಂದಿದ್ದಾರೆ ಯತ್ನಾಳ್. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರ ಇಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ MLA ಆಗ್ಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ಬರು ಇಲೆಕ್ಷನ್ ಮಾಡೋಣ. ದಂಬಿದೆಯಾ ವಿಜೇಂದ್ರ? ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ? ಹಾಂ, ತಾವೊಬ್ಬ ಸ್ವಾಮಿಯಾಗಿ SC ಸರ್ಟಿಫಿಕೇಟ್ ಕೊಡೋ ನಾನು ನಾಚಿಕೆ ಆಗೋದಿಲ್ಲ ವಿಜೇಂದ್ರ. ನಿನ್ನ ಶಿಕ್ಷಣಿಗೆ ನಿನಗೆ ದಮ್ಮಿದ್ರೆ ನೀನು ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಕೊಡು. ಬರೀ ಭಗವದ್ ಜಂಡ ಮ್ಯಾಗ ನಾ ಆರಿಸಿ ಬರ್ತೇನೆ. ಮುಸಲ್ರ ಓಟೇ ಬೇಡ ಅಂತ ಹೇಳಿ ನಾ 1000 ಓಟ ನನಗೆ ಬೇಕಾಗಿದೆ. ಹಾಂ, ರೆಡಿ, ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವನಿಗೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ. ಇಲ್ಲ, ನಾನು BJPಯಿಂದ ಗೆದ್ದಿದ್ದೀನಿ, ದಾಖತ್ತಿದ್ರೆ ನಮಗೆ ಗೆದ್ದು ತೋರಿಸ್ತೀನಿ ಅಂತ ಹೇಳಬೇಕಾಗಿತ್ತು. ಹೇಳಿಲ್ಲ. ನಾ ಹೇಳಕತ್ತೀನಿ, ಬಾ ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ನೀ ಹಂದಿಗಳ ಕಡೆಯಿಂದ ಮಾತಾಡ್ಸಬೇಡ. ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ, ಅವು ಮನೆಯಲ್ಲಿ ಕರ್ಕೋಬಾರ್ದು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.